ಪ್ರಾರ್ಥನೆ ಮಾಡೋದು ಒಂದು ದೊಡ್ಡ ಕೆಲಸ. ಯಾಕೆ ಅಂತಂದರೆ ಮನುಷ್ಯ ಹುಟ್ಟಾನೆ, ಹುಟ್ಟು ಒಂದು ಆಕಸ್ಮಿಕ, ಸಾವು ಯಾವಾಗ ಒಂದು ನಿಶ್ಚಿತ. ಈ ನಡುವೆ ನಾವು ಬದುಕ್ತೀವಲ್ಲ, ಅದು ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು, ಇನ್ನೊಬ್ಬರಿಗೆ ಅನುಕೂಲ ಆಗಿರಬೇಕು, ಪರೋಪಕಾರಿಯಾಗಿರಬೇಕು ಅನ್ನೋ ಚಿಂತನೆಯಿಂದ ಈ ಮಾಮರ ಸವಾಲ ಸಹಕಾರವನ್ನು ನಾನು 2018ರಲ್ಲಿ ಒಂದು ಟೀಮ್ ಮಾಡ್ಕೊಂಡು ಮಾಡೋಣ ಅಂತ ರೆಡಿ ಮಾಡಿದೆ. ಅದಕ್ಕೆ ನಮ್ಮ ತಂದೆ ನಾಡಗೌಡ ಸಿ ಮಾದೇವಪ್ಪರ ಮಾರ್ಗದರ್ಶನ ಹಾಗೂ ಇಲ್ಲಿ ಸಹಕಾರ ಸಂಘದ ಉಪನಿರ್ದೇಶಕರಾದ ಗುರುಪ್ರಸಾದನವರು ಒಂದು ನನಗೆ ಸಲಹೆ ಭಾಳ ತುಂಬ ಉಪಯೋಗ ಆಯಿತು. ಅವರು ನನ್ನ ಬೆಳಗಾವಿ, ಧಾರವಾಡ, ಗುಲ್ಬರ್ಗಿ ಕರ್ಕೊಂಡು ಹೋಗಿ ಒಂದು 15-20 ದಿವಸ ಅದು ನನ್ನ ಅಧ್ಯಯನ ಪ್ರವಾಸ ಮಾಡಿದೆ. ಯಾವ ಥರ ಸಹಕಾರ ಸಂಘಗಳು ಯಾವ ಥರ ಪ್ರಗತಿಯಾಗಿವೆ. ಈ ಬೆಳಗಾವಿ, ದಕ್ಷಿಣ ಕನ್ನಡ ಈ ಕಡೆ ನೋಡಿದ್ರೆ ಒಂದೊಂದು ಸಹಕಾರ ಸಂಘಗಳು ಸುದ 200 ಕೋಟಿ 300 ಕೋಟಿ ಟರ್ನ್ ಓವರ್ ಮಾಡ್ತಾ ಇದ್ದಾರೆ. ಯಾವ ಬ್ಯಾಂಕ್ಗಳು ಆ ಥರ ಮಾಡೋಕ್ಕಾಗ್ತಾ ಇಲ್ಲ. ಮನೆ ಬಾಗಿಲಿಗೆ ಸೇವೆ ನೀಡ್ತಿದ್ದೇವೆ. ಕಟ್ಟ ಕಡೆಯ ವ್ಯಕ್ತಿಗೂ ಸುದ ಆರ್ಥಿಕವಾಗಿ, ಸಾಮಾಜಿಕ ಭದ್ರತೆ ನೀಡುವಲ್ಲಿ ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ. ಯಾಕೆ ನಮ್ಮ ಮಳವಳ್ಳಿ ತಾಲೂಕು ನಾವು ಯಾಕೆ ಮಾಡಬಾರ್ದು ಅನ್ನೋ ಚಿಂತನೆಯಿಂದ ನಾನು 2018ಲ್ಲೇ ಒಂದು ಎಲ್ಲ ರೆಡಿ ಮಾಡಿದೆ. ಬಟ್ ನನಗೆ ಆ ಟೈಮಲ್ಲಿ ನಂದು ಒಂದು ಪ್ರಾಜೆಕ್ಟ್ ಬಂತು, ಆ ಯೋಜನೆ ಮಾಡೋದಕ್ಕೆ ಈಗ ಕೈ ಬಿಟ್ಟೆ ಆ ಟೈಮಲ್ಲಿ. ಈಗ 2025 ಯೋಜನೆ ಮಾಡಲೇಬೇಕು. ಯಾಕೆ ನಮ್ಮ ತಂದೆ ಅದೊಂದು ನಿರ್ದೇಶನ ಕೊಟ್ಟಿದ್ರು ಮಾಡಬೇಕು ಅಂತ. ಅದೊಂದು ನನಗೆ ನಮ್ಮ ಗುರುಪ್ರಸಾದ್ ಅವರ ಮಾರ್ಗದರ್ಶನದಲ್ಲಿ ನಾನು 2 ಟರ್ಮಲ್ಲಿ ವಿಶ್ವಗುರು ಸಹಕಾರ ಸಂಘ ನಿರ್ದೇಶನಾಗಿ ಕೆಲಸ ಮಾಡಿದೆ. ಅನುಭವ ನನಗೆ ಆ ಗುರುಗಳ ಒಂದು ಪ್ರೋತ್ಸಾಹ ಸಲಹೆಯಿಂದ ನಾನು 2025ರಲ್ಲಿ ಮಾಮರ ಸವಾಲ ಸಹಕಾರ ಸಂಘ ಮಾಡಬೇಕು ಅಂತ ನಾನು ಜಿಲ್ಲಾ ಕೋಆಪರೇಟಿವ್ ಇಲಾಖೆ ಅರ್ಜಿ ಸಲ್ಲಿಸಿದೆ. ಎಲ್ಲ ಪ್ರೋಗ್ರೆಸ್ ಆಗೋಕ್ಕೆ 21/4/2025ಕ್ಕೆ ಎಲ್ಲ ಪ್ರೋಗ್ರೆಸ್ ಪರ್ಮಿಷನ್ ಆಯಿತು. ನಂತರ ಜೂನ್ ಒಳಗೆಲ್ಲ ಆಡಳಿತ ಮಂಡಳಿ ರಚನೆ ಆಯಿತು. ಜುಲೈಯಿಂದ ನಾವು ಕಾರ್ಯವೈಖರಿ ಸ್ಟಾರ್ಟ್ ಮಾಡಿದ್ದೀವಿ. ಕೇವಲ 7 ತಿಂಗಳು ಅಂತ ಹೇಳ್ಬೋದು ನಮ್ಮ ವಹಿವಾಟು. 1,07,00,000 ಟರ್ನ್ ಓವರ್ ಆಗಿದೆ. 52 ಲಕ್ಷ ಸಾಲ ಕೊಟ್ಟಿದ್ದೀವಿ. ಮತ್ತು ಒಂದು 80ಕ್ಕೂ ಹೆಚ್ಚು ಪಿಗ್ಮಿ ಗ್ರಾಹಕರ ಇದು ಮಾಡಿದ್ದೀವಿ. ವಾಹನ ವಿಮೆ, ಜೀವ ಭದ್ರತಾ ವಿಮೆ, ಆರೋಗ್ಯ ವಿಮೆ ಮತ್ತು ಯಶಸ್ವಿನಿ ವಿಮೆ ಎಷ್ಟು ಸಾಧ್ಯವೋ ಸಾಮಾನ್ಯ ವ್ಯಕ್ತಿಗೆ ಏನೇನು ಸೌಲಭ್ಯ ಕೊಡಬೇಕು ಅಷ್ಟನ್ನು ಸುಧಾ ನಾವು ಕೊಡಬೇಕು ಅಂತ ಎಲ್ಲ ಸತತ ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಆ ರೀತಿಯಲ್ಲಿ ನಾವು ಮಾಡಿದ್ದೀವಿ ಅಂತ ನಾನು ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ಮತ್ತು ಇದಲ್ಲದೆ ನಾವು ಸಾಮಾಜಿಕವಾಗೂ ಸುಧಾ ಒಂದು ರಿಸರ್ವ್ ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಬರೋಡಾ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಭಾರತ ಸರ್ಕಾರದ ಆರ್ಥಿಕ ಸಾಕ್ಷರತೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಇಲ್ಲಿ ಡಿಪ್ಲೊಮಾ ಕಾಲೇಜು ಅಲ್ಲಿ ಮಾಡಿದ್ದೀವಿ, ಮತ್ತು ಶಾಂತಿ ಕಾಲೇಜು ಮಾಡಿದ್ದೀವಿ. ಒಂದು ಯುವ ಪೀಳಿಗೆಗೆ ಆರ್ಥಿಕ ಸಾಕ್ಷರತೆ ಏನು, ಹಣಕಾಸು ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋಕ್ಕೋಸ್ಕರ ಆ ಒಂದು ಕಾರ್ಯಕ್ರಮ ಸುಧಾ ನಮ್ಮ ಮಾಮರ ಸವಾಲ ಸಹಕಾರ ಸಂಘದ ಒಂದು ಇದರಲ್ಲಿ ಮಾಡಿದ್ದೀವಿ ಅನ್ನೋದು ನಮಗೆ ಒಂದು ಹೆಮ್ಮೆ. ಇದಲ್ಲದೆ 2026ನೇ ದಿನದರ್ಶಿಕೆ ಮುದ್ರೆ ಮಾಡಬೇಕು. ಯಾಕೆಂತಂದ್ರೆ ಯಾವುದೇ ಸಹಕಾರ ಸಂಘಗಳು ಆರಂಭದಲ್ಲಿ ದಿನದರ್ಶಿಕೆ ಕ್ಯಾಲೆಂಡರ್ ಬಿಡುಗಡೆ ಮಾಡಲ್ಲ. ಯಾಕೆ ನಾವು ಮಾಡಬಾರ್ದು? ಒಂದು ಕಾಂಪಿಟೇಟಿವ್ ತಗೊಳ್ಳೋಣ. ಯಾಕೆ ಅಂದರೆ ನಮ್ಮ ಒಂದು ದಿನದರ್ಶಿಕೆ ಎಲ್ಲರ ಮನೆಗೆ ಹೋಗಬೇಕು, ನಮ್ಮ ಸದಸ್ಯರಿಗೆ ಕೊಡಬೇಕು. ಎಲ್ಲರೂ ಕೊಡ್ತಾ ಇದ್ದಾರೆ, ನಾವು ಯಾಕೆ ಕೊಡಬಾರ್ದು ಅಂತ ಅಂದ್ಬಿಟ್ಟು ಜನವರಿ 4ರಲ್ಲಿ ಇದೇ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕೆ.ಸಿ. ಗಂಗಾಧರ ಸ್ವಾಮಿಯವರು ಸರಳ ಪೂಜೆಸಿ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಿಕೊಡ್ತಾರೆ. ಅದು ಒಂದು ದಾಖಲೆ ಅಂತಲೇ ಹೇಳ್ಬೋದು. ನಂತರ 21/6/2026ನೇ ಸಾಮಾನ್ಯ ಸೇವಾ ಕೇಂದ್ರ ಮಾಡಿದ್ದೀವಿ. ಸಾಮಾನ್ಯ ಸೇವಾ ಕೇಂದ್ರ ಬಗ್ಗೆ ಈಗಾಗಲೇ ನಮ್ಮ ಉಪಾಧ್ಯಕ್ಷರಾದ ಗುರುಮೂರ್ತಿಯವರು ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಏನೇನು ಸೇವೆಗಳು ಸಿಗುತ್ತೆ. ಒಂದು ಸಹಕಾರ ಸಂಘ ಎಲ್ಲನೂ ಅಳವಡಿಸ್ಕೊಂಡು ಸದಸ್ಯರಿಗೆ ಸೇವೆ ಕೊಡುವುದು ಅಷ್ಟು ಸುಲಭ ಅಲ್ಲ. ನಾವು ಒಂದೇ ವರ್ಷದಲ್ಲಿ ಇವೆಲ್ಲನೂ ಅಳವಡಿಸ್ಕೊಂಡಿದ್ದೀವಿ. ಸಾಮಾನ್ಯ ಸೇವೆ ಏನು ಕೊಡಬೇಕು, ಸುಮಾರು ನಾವು ಈಗ ಓದಿರೋದು ಒಂದು 10-15 ಓದಿರಬೇಕು. ಇನ್ನೂ ಒಂದು 50 ಸೇವೆಗಳಿದೆ. ಅದು ನಮ್ಮ ಸಹಕಾರ ಸಂಘ. ಯಾಕೆ ನಮ್ಮ ಸದಸ್ಯರು ಕರೆ ಮಾಡಿದ್ರೆ ಮನೆ ಬಾಗಿಲು ಕೊಡಬೇಕು ಸರ್ವಿಸ್ ಅನ್ನೋದು ಚಿಂತನೆ ಇದೆ. ನೀವೆಲ್ಲ ಸದಸ್ಯರು ಅದನ್ನು ಉಪಯೋಗಿಸ್ಕೋಬೋದು. ಕೆಲವ್ರಿಗೆ ಗೊತ್ತೇ ಇಲ್ಲ. ನಾವು RTC ಕೊಡ್ತೇವೆ, ಈ ಸುಖ ಮತ್ತು ಎಲ್ಲ ವೆಹಿಕಲ್ ಇನ್ಸೂರೆನ್ಸ್, ಎಲ್ಲ ಇದು ನಿಮ್ಮ ಜೀವ ಭದ್ರತೆ ವಿಮೆಗಳು, ಆರೋಗ್ಯ ವಿಮೆ, ಪ್ರತಿಯೊಂದು ದಿನನಿತ್ಯದ ಜೀವನಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆಗಳನ್ನ ನಾವು ನಮ್ಮ ಸಹಕಾರ ಸಂಘದಿಂದ ಸೌಲಭ್ಯ ಕೊಡೋಕ್ಕೆ ನಾವು ಭದ್ರಾಗಿದ್ದೀವಿ. ಇದಲ್ಲದೆ ಬಸವ ಜಯಂತಿ ಆಚರಣೆ ಮಾಡಿದ್ದೀವಿ. ಮತ್ತು ಯಶಸ್ವಿ ವಿಮೆ ನಾವು ಸಹಕಾರ ಸಂಘವು ಆರಂಭದ ಒಂದು 7 ತಿಂಗಳಲ್ಲೇ ಯಶಸ್ವಿ ವಿಮೆಗೆ ನಾವು CDOಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅವರಿಂದ ಪರ್ಮಿಷನ್ ತಗೊಂಡು ಯಶಸ್ವಿ ನೋಂದಣಿ ಮಾಡ್ತಿದ್ದೀವಿ. ಮತ್ತು ಇದಲ್ಲದೆ ಇನ್ನೂ ಏನೇನೋ ಬೇರೆ ಬೇರೆ ಕೆಲಸಗಳು ಮಾಡಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಇದಲ್ಲದೆ ಮುಂದೆ ಈ ವರ್ಷದಿಂದ ಅಕಾಡೆಮಿಕ್ ವರ್ಷದಿಂದ
ಮಾಮರ ಸವಾರ ಸಹಕಾರ ಸಂಘ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಮಂಡಿ, ಇಂಡಿಯಾ ಅವ್ರಿಗೆ ಹೊಂದಾಣಿಕೆ ಮಾಡಿಕೊಂಡು ಎಲ್ಲ ಆನ್ಲೈನ್ ಸೇವೆ. ಯಾರು ಸುಧಾ ಚೆಕ್ ನಾವು ಯಾರಿಗೂ ಈಗ ಪೇಷನ್ಸ್ ಇರುವುದಿಲ್ಲ, ಯಾರೇ ಒಂದು ಪೇಮೆಂಟ್ಸ್ ಕೊಡೋಕ್ಕೆ ಇದು ಮಾಡೋಕ್ಕೆ. ಅದಕ್ಕೇನು ಮಾಡ್ತಾ ಇದೀವಿ, ಆನ್ಲೈನ್ ಮೂಲಕ ಯಾವ್ದಾದ್ರು ಪಿಗ್ನಿ ಅಮೌಂಟ್ ಆಗಲಿ, ಅವ್ರು ಸಾಲ ಕೊಡುವಂಥದ್ದಾಗಲಿ ಆನ್ಲೈನ್ ಅವ್ರು ಕೊಟ್ಟ ಒಂದು 10 ನಿಮಿಷದಲ್ಲೇ ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುವಂಥ ಕೆಲಸಗಳನ್ನ ನಾವು ಮಾಡಬೇಕಂತ ರೂಪಿಸ್ತಾ ಇದ್ದೀವಿ. ಇದಕ್ಕೆಲ್ಲರೂ ನಮ್ಮ ಸದಸ್ಯರು ಹೆಚ್ಚಿನ ಸಹಕಾರ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಾನು ಕೋರ್ತೀನಿ. ಇನ್ನೂ ಸಾಕಷ್ಟು ಯೋಜನೆಗಳನ್ನ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಸಹಕಾರ, ಇದು ಸದಸ್ಯರ ಸಹಕಾರ ಅತ್ಯಗತ್ಯ. ಯಾಕೆ ಅಂತಂದರೆ ಬರೀ ನಾವು ಸಹಕಾರ ಸಂಘ ಮಾಡ್ಕೊಂಡು ಆಫೀಸಿಗೆ ಕುಂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಸದಸ್ಯರು ಬರಬೇಕು, ಏನಿದೆ ಸೌಲಭ್ಯ ಕೇಳಬೇಕು, ಕೇಳಿ. ನಾನು ಎಲ್ಲ ಪಾರದರ್ಶಕತೆ, ಈಗ ಆಡಿಟ್ ವರದಿ ನಾವು ಮೊದಲೇ ವರ್ಷದಲ್ಲಿ ಎಲ್ಲ ವ್ಯವಸ್ಥೆಯನ್ನು ನಿಮ್ಮ ಮುಕ್ತವಾಗಿ ತೆರೆದಿಟ್ಟಿದ್ದೀವಿ. ಯಾವುದೋ ಒಂದು ಮುಚ್ಚುಮರೆ ಅಂತ ಮಾಡಿಲ್ಲ. ಪ್ರತಿಯೊಂದು ಸುಧಾ ಯಾರಿಂದ ₹1 ನಾವು ಹಾಕಿಸಿಲ್ಲ, ಎಲ್ಲ ಸದಸ್ಯರ ಬಂಡವಾಳನೇ. ಯಾಕೆ ಅಂತ ಅಂದರೆ ಅದು ನಷ್ಟ ಅಂತ ಬರಲ್ಲ. 5 ಲಕ್ಷದ ಮೇಲೆ ನಾವು ಎಲ್ಲ ಅದರಲ್ಲೇ ಕ್ರೋಢೀಕರಣ ಮಾಡಿ ಅದೇ ಬಂಡವಾಳ ಮಾಡ್ಕೊಂಡು ಒಂದು ಹಂತಕ್ಕೆ ತಂದಿದ್ದೀವಿ. ಈ ವರ್ಷದಲ್ಲಿ ಅಕಾಡೆಮಿಕ್ ಅದೇ ಥರಕ್ಕೆ ನಾವು ಎಲ್ಲ ನಿಟ್ಟಿನಲ್ಲಿ ಕಾರ್ಯಕ್ರಮ ರೂಪಿಸ್ತಾ ಇದ್ದೀವಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಇದಲ್ಲದೆ ಈ 2026-27 ಸಾಲಿನಲ್ಲಿ ನಾವು ಒಂದು ಗುರಿ ಇಟ್ಕೊಂಡಿದ್ದೀವಿ. ಈಗ ಕಳೆದ ಅಕಾಡೆಮಿಕ್ಗೆ ಒಂದು 20-25 ಲಕ್ಷ ಇದು ಮಾಡಿದ್ದು. ಆದರೆ ಇಲ್ಲಿವರೆಗೆ ನಾವು ಜಾಸ್ತಿ ಮಾಡಿದ್ದೀವಿ. ಠೇವಣಿ ಒಂದು 35-40 ಲಕ್ಷ ಠೇವಣಿ ಆಗಿದೆ. ಅದನ್ನು ಸಾಲನೂ ಜಾಸ್ತಿ ಕೊಟ್ಟಿದ್ದೀವಿ. ಈಗ ನಾವು 115 ಸದಸ್ಯರಿಂದ 320 ಶೇರ್ ಸಂಗ್ರಹಣೆ ಮಾಡಿ ಸ್ಟಾರ್ಟ್ ಮಾಡಿದವರು ಪ್ರಸ್ತುತವಾಗಿ 304 ಸದಸ್ಯರಿದ್ದಾರೆ. 605 ಷೇರುದಾರರಿದ್ದಾರೆ. ಷೇರು ಸಂಗ್ರಹಣೆ ನನಗೆ ಪ್ರಮುಖವಲ್ಲ. ನಾನು ಬೇಕು ಅಂತಂದರೆ ಇನ್ನೂ 1000, 5000, 10,000 ಮಾಡ್ಬೋದು. ನನಗೆ ಷೇರು ಪ್ರಮುಖವಲ್ಲ. ಪ್ರಾಮಾಣಿಕ ವ್ಯಕ್ತಿಗೆ ನಮ್ಮ ಸೌಲಭ್ಯಗಳು ಸಿಗಬೇಕು. ಶೇರ್ ಕೊಟ್ಬಿಟ್ಟು ಇದಾಗಬಾರ್ದು. ಅದು ಚಿಕ್ಕದಾಗಿ ಚೊತ್ತಾಗಿರೋದು ಪರವಾಗಿಲ್ಲ ಅನ್ನೋಕ್ಕೋಸ್ಕರ ನಾವು ಎಲ್ಲ ಪಾರದರ್ಶಕತೆ ಮಾಡಿದ್ದೀವಿ. ನಮ್ಮ ಎಲ್ಲ ಖಾತೆಗಳು ಸುಧಾ, ವಹಿವಾಟುಗಳು ಸುಧಾ ಆನ್ಲೈನ್ ಇದೆ. ಎಲ್ಲ ಲೆಕ್ಕ ವ್ಯವಹಾರಗಳು ಸುಧಾ, ಪೇಮೆಂಟ್ ಜಮೆ ಆಗಲಿ, ಕಟ್ಟುದಾಗಲಿ ಎಲ್ಲ SMS ಹೋಗ್ತಿರ್ತದೆ. ಪ್ರತಿ ಹಬ್ಬ ಹುಣ್ಣಿಮೆಗೆ ಅವರಿಗೆ ಶುಭಾಶಯ ಕೊಡುವಂಥ ಒಂದು SMS ನಾವು ಕಳಿಸ್ತಿದ್ದೀವಿ. ಒಂದು ಹೊಸ ಟೆಕ್ನಾಲಜಿಗೆ ಅಳವಡಿಸ್ಕೊಂಡು ನಾವೊಂದು ಮಂಡ್ಯ ಜಿಲ್ಲೆಯಲ್ಲೇ ಒಂದು ಪ್ರಥಮವಾಗಿ ಮಾದರಿಯಾಗಿ ಮಾಡಬೇಕು ಅಂತ ಒಂದು ಕನಸನ್ನ ನಾವು ಕಟ್ಕೊಂಡು ಮಾಡ್ತಾ ಇದ್ದೀವಿ. ಈ ವರ್ಷ 2026 ಸಾಲಿನಲ್ಲಿ 1 ಕೋಟಿ ನಿಶ್ಚಿತ ಠೇವಣಿ ಸಂಗ್ರಹಣೆ ಮಾಡಬೇಕು ಅಂತ ಗುರಿ ಇಟ್ಕೊಂಡಿದ್ದೀವಿ. ಸದಸ್ಯರು ಸಹಕರಿಸಿ. ಮತ್ತು ಇದಲ್ಲದೆ 50,000 ಈಗ ಸಣ್ಣ ಪುಟ್ಟ ವ್ಯಾಪಾರಿಗಳು ಪಿಗ್ಮಿ ಕಟ್ತಾವ್ರೆ. ಅವರಿಗೆ ಈಗ ನಾವು ಒಂದು ಸ್ಟ್ರೀಮ್ ಲೈನ್ ಮಾಡಿದ್ವಿ. 3 ಜನಕ್ಕೆ ಸೂರಿಟಿ ಕೊಡಬೇಕು ಅಂತ ಮಾಡಿದ್ದು. 2 ಅವ್ರ ಗಂಡ ಹೆಂಡತಿ ಕೊಟ್ಟು ಸಾಕು. ಸೂರಿಟಿ ಕೊಂಡು 50,000 ಸಾಲನ ಮುಕ್ತವಾಗಿ ಕೊಡಬೇಕು ಅನ್ನೋದು ಮಾಡಿದ್ವಿ. ಯಾಕೆಂದರೆ ನಮಗೆ ಇನ್ನೊಬ್ರು ಸೂರಿಟಿ ಕೊಡದ ಸಾಲನ ಭಾವನೆ ಬರುತ್ತೆ. ಅದಕ್ಕೆ ಈ ವರ್ಷದಿಂದ 50,000 ಸಾಲನ ಅವರು ಯಾರು ವ್ಯಾಪಾರ ಮಾಡ್ತಾ ಇದ್ರು ಅವರಿಗೆ ತಾನು ಅರ್ಜಿದಾರೊಬ್ಬ, ಅವರ ಫ್ಯಾಮಿಲಿಯವರು ಒಂದು ಪರ್ಸನ್ ಸೂರಿಟಿ ತಗೊಂಡು 50,000 ಕೊಡ್ತಾ ಇದ್ದೀವಿ. ಇದನ್ನ ಯುಟಿಲೈಸ್ ಮಾಡ್ಕೋಬೋದು. ಯಾಕೆ ಅಂತಂದರೆ ನಮ್ಮ ಎಲ್ಲ ದುಡ್ಡು ಸುಧಾ ಸದಸ್ಯರು ನಾವು ಅದನ್ನ ರಕ್ಷಣೆ ಮಾಡಿ ಕಾಪಾಡ್ಕೊಂಡು ಅವರಿಗೆ ನ್ಯಾಯ ಒದಗಿಸುವಲ್ಲಿ ಕೆಲಸ ಮಾಡಬೇಕಾಗ್ತದೆ. ಅಲ್ಲಿ ಕಠಿಣ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗ್ತದೆ. ಯಾವುದೇ ಒಂದು ಲೋಪ ಆಗಬಾರ್ದು ಅನ್ನೋ ಉದ್ದೇಶದಿಂದ ಕೆಲವು ನಾವು ಅದ ಕಂಡೀಷನ್ ಮಾಡಿದ್ದೀವಿ. ಯಾಕೆಂತಂದರೆ ಭದ್ರತೆ, ಪಬ್ಲಿಕ್ಸ್ ಮನಿ ಅದ ಬಳಕೆ ಮಾಡಬೇಕಾದ್ರೆ ನಮಗೆ ಭಾಳ ಜವಾಬ್ದಾರಿ ಇರ್ತದೆ. ಅದರಿಂದ ಒಬ್ಬ ಸಾಲಗಾರರಿಗೆ 7 ಲಕ್ಷ ಮಿನಿಮಮ್ ಮಾಡಿದ್ದೀವಿ. ಅವ್ರು ಸಾಲ ಕೊಡೋರಿಗೆ ಈ ಸೂರಿಟಿ ಕೊಡಬೇಕು 2, ಅದು ಎಲಿಜಿಬಲ್ ಆಗಿರಬೇಕು ಅಂತ ಕಂಡೀಷನ್ ಮಾಡಿದ್ದೀವಿ. ಮತ್ತು ಸಿವಿಲ್ ಸ್ಕೋರ್ನು ಜನರೇಟ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಅವ್ರ ಆರ್ಥಿಕ ಹೆಂಗಿದೆ, ಇದು ಹಿಂದೆ ಅವ್ರು ಬೇರೆ ಕಡೆ ಎಲ್ಲ ವ್ಯವಹಾರ ಮಾಡಿ ಅವ್ರು ಇದಾಗುತ್ತೆ, ನಮ್ಮ ಇದಕ್ಕೆ ಧಕ್ಕೆ ಹಾಕ್ಬಾರ್ದು ಅನ್ನೋದಕ್ಕೋಸ್ಕರ ಸಿವಿಲ್ ಸ್ಕೋರ್ನು ಜನರೇಟ್ ಮಾಡಿ ಸಾಲ ಕೊಡ್ತಾ ಇದ್ದೀವಿ. ಈಗ ಯಾಕೆಂದರೆ ಎಲ್ಲನೂ ಮಾಡ್ಕೊಂಡಿದ್ದೀವಿ. ಸಾಲ ಕೊಡೋದು ದೊಡ್ಡದಲ್ಲ ನಮಗೆ, ಅದ ಯುಟಿಲೈಸ್ ಮಾಡ್ಕೊಂಡವರು ನಮಗೆ ಕಟ್ಟೋದು ಇಂಪಾರ್ಟೆಂಟ್. ನಾವು ಸಾಲ ಈಗ ನಾವು ಬೇಕಾದರೆ 2 ಲಕ್ಷ ವೈಯಕ್ತಿಕ ಸಾಲ, ಅದಲ್ಲದೆ ಈಗ ಗೃಹ ಸಾಲ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ, ನಿಮ್ಗೆ ಎಷ್ಟು ಸಾಲ ಬೇಕಾದ್ರೂ ಕೊಡೋಕ್ಕೆ ನಾವು ಬದ್ಧವಾಗಿದ್ದೀವಿ. ಆದರೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನ ಸಲ್ಲಿಸ್ಬೇಕು. ಯಾಕೆಂದರೆ ಇದು ಪಬ್ಲಿಕ್ ಮನಿ, ಇದು ನನ್ನ ವೈಯಕ್ತಿಕ ನಾನೊಬ್ಬ ಜವಾಬ್ದಾರಿಯಾಗಿ ಕುಂತಿದ್ದೀನಿ. ಅದನ್ನ ಕಾಪಾಡುವಂಥ ಜವಾಬ್ದಾರಿ ನನ್ನ ಮೇಲಿದೆ. ಅದರಿಂದ ಏನಾಗ್ತದೆ, ಏನು ಸೂಕ್ತ ಮಾನದಂಡಗಳು ಏನಿದೆ ರೂಪಿಸಿದ್ದೀವಿ ಆಡಳಿತದಲ್ಲಿ, ಆ ಮಾನದಂಡ ದಾಖಲಾತಿಗಳು ಕೊಟ್ಟರೆ ನಾನು ಅದಕ್ಕೆ ಸಂಬಂಧಪಟ್ಟ ಮನೆ ಸಾಲಗಳಾಗಲಿ, ನಿವೇಶನ ಕೊಂಡುಕೊಳ್ಳಲಾಗಲಿ, ಇನ್ನು ಎಲ್ಲ ಥರ ರೀತಿಯನ್ನು ನಾವು ಪ್ಲ್ಯಾನ್ ಮಾಡಿದ್ದೀವಿ. ನೀವು ಸದಸ್ಯರು ಇದನ್ನು ಸದುಪಯೋಗಪಡಿಸ್ತೀವಿ. ನಮ್ಮ ಸದಸ್ಯರಿಗೆ ಯಾವುದೇ ಸೌಲಭ್ಯಗಳು ನಾವು ಹೇಳಿದ್ದೀವಿ, ಸಾಮಾನ್ಯ ಸೇವಾ ಕೇಂದ್ರದ್ದು ಫೋನ್ ಮಾಡಿದ್ರೆ ಮನೆ ಬಾಗಿಲು ತೋರಿಸ್ತೀವಿ. ಅದು ಯುಟಿಲೈಸ್ ಮಾಡ್ಕೊಳ್ಳಿ. ಯಾವ ಸಹಕಾರ ಸಂಘನೂ ಸುಧಾ ಈ ಥರ ಮನೆ ಬಾಗಿಲಿಗೆ ತೋರಿಸುವಂಥ ಕೆಲಸಗಳು ಮಾಡಿಲ್ಲ. ನಾವು ಮನೆ ಬಾಗಿಲು ಸರ್ವಿಸ್ ಕೊಡಬೇಕು ಅನ್ನೋದೇ ನಮ್ಮ ಚಿಂತನೆ ಇದೆ. ಸದಸ್ಯರು ಬನ್ನಿ, ನಮ್ಮ ಸಹಕಾರ ಸಂಘ ಏನು ಸೇವೆ ಇದೆ, ಏನಿದೆ, ಅದು ಉಪಯೋಗ ಪಡ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಇದಲ್ಲದೆ ಈ ಅಕಾಡೆಮಿಕ್ ಇಯರಲ್ಲಿ ನಾನು
1 ಕೋಟಿ ನಿಶ್ಚಿತ ಠೇವಣಿ ಸಂಗ್ರಹಣೆ ಗುರಿ ಇಟ್ಕೊಂಡಿದ್ದೀವಿ. ಇದಲ್ಲದೆ ಸಿಬ್ಬಂದಿಗಳ ವೆಚ್ಚ ಹೆಚ್ಚಿಸ್ಕೊಂಡಿದ್ದೀವಿ. ಯಾಕೆ 2,16,000 ಕಳೆದ ಈಗ 4,32,000. ಯಾಕೆಂದರೆ ನಾವು ಇಂಪ್ಲಿಮೆಂಟ್ ಮಾಡ್ತಿರೋ ಸಿಬ್ಬಂದಿಗಳು ಬೇಕು. ಯಾಕೆಂದರೆ ಸಿಬ್ಬಂದಿಗಳಿಂದ ಕೆಲಸ ಮಾಡೋಕ್ಕಾಗಲ್ಲ. ಅದಲ್ಲದೆ ಹಲಗೂರಿನಲ್ಲಿ ಒಂದು ಬ್ರಾಂಚ್ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಅದೊಂದು ಶಾಖೆ ತರಿಬೇಕು, ಎಲ್ಲರೂ ನೀವು ಕೈ ಜೋಡಿಸ್ಬೇಕು ಅಂತ ಸದಸ್ಯರನ್ನ ಕೋರ್ತೀನಿ. ಇದಲ್ಲದೆ ಈ ಸ್ಟಾಂಪಿಂಗ್ ಸೇವೆ ಮಾಡಿದ್ದೀವಿ. ಈಗಾಗಲೇ ಒಂದು ಸೇವೆ ಸ್ಟಾಂಪಿಂಗ್ ಇದೆ. ಇದಲ್ಲದೆ 10 ಕಡೆ 10 ಒಂದು ಸೈಬರ್ ಸೆಕ್ಯೂರಿಟಿಗಳಿಗೆ ಈ ಸ್ಟಾಂಪಿಂಗ್ ಸೇವೆ ಕೊಡೋಣ. ಈ ಸ್ಟಾಂಪಿಂಗ್ ಸೇವೆ ಕೊಟ್ಟರೆ ಒಂದು ಪತ್ರಿಕೆಯಿಂದ ಒಂದೊಂದು ಪೇಪರಿಂದ ₹2 ನಮಗೆ ಆದಾಯ ಬರುತ್ತೆ. ನಾವು ಮುಕ್ತವಾಗಿ ನಿಮ್ಮ ಸದಸ್ಯರು ಯಾರಾದರೂ ಈ ಸ್ಟಾಂಪಿಂಗ್ ಸೇವೆ ಬೇಕಾದ್ರೆ ನಮ್ಮಿಂದ ಕೊಡ್ತೀವಿ. ಈಗ ನಮ್ಮ ವಿಶ್ವದಿಂದ ಒಂದು 8-9 ಜನ ಕೊಟ್ಟಿದ್ದಾರೆ. ಆ ಥರ ನಾವು ಕೊಡ್ತೀವಿ, ತಗೊಂಡು ಉಪಯೋಗಿಸ್ಕೊಳ್ಳಿ, ನೀವು ಬೆಳೀರಿ, ನಮ್ಮ ಸಂಘನೂ ಬೆಳೆಸಿ ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಇದಲ್ಲದೆ ಸಂಘದ ವಹಿವಾಟು ವಿಸ್ತರಣೆಗೆ ನಾವು ಆದಷ್ಟು ಕಾಳಜಿ ವಹಿಸಿದ್ವಿ. ಒಂದು ಬಂಕ್ ಪ್ರಾಜೆಕ್ಟ್ ಆಗಲಿ, ಸೂಪರ್ ಮಾರ್ಕೆಟ್ ಆಗಲಿ, ಹೊಸ ಯೋಜನೆಗಳನ್ನ ನಾವು ರೂಪಿಸ್ತಾ ಇದ್ದೀವಿ. ಏನು ಮಾಡ್ಬೋದು, ಆದರೆ ಏನಾಗ್ತದೆ ಅಂತಂದರೆ ಎಲ್ಲರೂ ಒಬ್ಬರೇ ಮಾಡೋಕ್ಕಾಗೋದಿಲ್ಲ. ನಮ್ಮ ನಿರ್ದೇಶಕರಾಗಲಿ ಸದಸ್ಯರಾಗಲಿ ಇದಕ್ಕೆ ಕೈ ಜೋಡಿಸ್ಬೇಕು. ಕೈ ಜೋಡಿಸಿದಾಗ ಮಾತ್ರ ನಾವು ಶಕ್ತಿ ಬರೋದು ಮತ್ತು ಆ ಯೋಜನೆ ಯಶಸ್ವಿಯಾಗಿ ಸಾಧ್ಯ ಅಂತ ಈ ಸಂದರ್ಭ ಹೇಳ್ತೀನಿ. ನಾವು ಸಾಕಷ್ಟು ಯೋಜನೆಗಳು ಕನಸುಗಳು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಏನಾದರೂ ನಮ್ಮಿಂದ ಲೋಪ ದೋಷಗಳು ಏನಾದರೂ ತಪ್ಪಾದರೆ ಕ್ಷಮೆ ಕೇಳ್ತೀನಿ. ಯಾಕೆಂದರೆ ನಾವು ನಮ್ಮ ಮಾನದಂಡಗಳನ್ನ ಅನುಸರಿಸಿ ಕೆಲಸ ಮಾಡ್ತಾ ಇರ್ತೀವಿ. ಆ ಸಮಯ ಸಂದರ್ಭಗಳು ನಮ್ಮ ವೈಯಕ್ತಿಕ ಕೆಲಸಗಳಲ್ಲಿ ನಾವು ಬ್ಯುಸಿ ಇರ್ತೀವಿ. ಅದಕ್ಕೆ ಸಂಬಂಧಪಟ್ಟಂಥ ಸಿಬ್ಬಂದಿಗಳಿರ್ತಾರೆ. ನೀವು ಯಾವುದೇ ಸೌಲಭ್ಯಗಳು ಸಿಬ್ಬಂದಿಗಳು ರೆಸ್ಪಾಂಡ್ ಮಾಡಲಿಲ್ಲ, ನಮ್ಮ ಸಂಪರ್ಕಿಸಿ, ಆಫೀಸ್ಗಳ ನಂಬರ್ ಇದೆ. ಇದೊಂದು ಹೇಳ್ತಾ ಮತ್ತು ಎಲ್ಲ ಈ ಒಂದು ಮಾಮರ ಸಹಕಾರ ಸಂಘದ ಈ ಒಂದು ಯಶಸ್ವಿಗೆ ಮತ್ತು ಈ ಒಂದು ಇಂದಿನ ಸಭೆಗೆ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸಲು ಕಾರಣಕರ್ತರಾದ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ. ಇದೇ ಸಂದರ್ಭದಲ್ಲಿ ನಾನು ಈ ಅಕಾಡೆಮಿಕ್ ಇರಲು ಯಾಕೆಂದರೆ ಕಳೆದ ವರ್ಷ ನಾವು ಇದು ಮಾಡಲ್ಲ, ವೃತ್ತಿಪರ ನಿರ್ದೇಶಕರನ್ನು ಇಬ್ಬರನ್ನ ತೆಗೆದುಕೊಂಡು ನಿರ್ಣಯಿಸ್ಕೊಂಡಿದ್ದೀವಿ. ಅದರಲ್ಲಿ ಬೆಳಕವಾಡಿಯ ಚೇತನ್ ಕುಮಾರ್ ಅವ್ರನ್ನ ವೃತ್ತಿಪರ ನಿರ್ದೇಶಕರಾಗಿ ನಾವು ಈ ಅಕಾಡೆಮಿಕಲ್ಲಿ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡಿದ್ದೀವಿ. ಇದಲ್ಲದೆ ಮೂಗನಗಪ್ಪಲು ತ್ಯಾಗರಾಜ್ ಅಂತ ಅವ್ರಿಗೆ ರೇಷ್ಮೆ ಬೆಳೆ ಮಾಡ್ತಾರೆ. ಅವ್ರನ್ನ ವೃತ್ತಿಪರ ನಿರ್ದೇಶಕರಾಗಿ ಈ ಅಕಾಡೆಮಿ ಇಂದ ನಿಯೋಜನೆ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅವರು ಸುಧಾ ಬರ್ತಾರೆ ಈ ಒಂದು ಸಭೆಗೆ. ಮತ್ತು ಇನ್ನೂ ಸಾಕಷ್ಟು ಕೆಲಸಗಳಿದೆ. ನಮ್ಮ ನಿರ್ದೇಶಕರ ಜವಾಬ್ದಾರಿ ಇದರಲ್ಲಿ ಭಾಳ ಇದೆ. ಯಾಕೆ ಅಂತಂದರೆ ನಾವು ಒಬ್ಬರೇ ಎಲ್ಲರೂ ಇದು ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಒಂದು ಸಹಕಾರ ಸಂಘದಲ್ಲಿ ಎಲ್ಲರೂ ಕೈ ಜೋಡಿಸಿದ್ರೆ ಪ್ರಗತಿ. ನಾವು ಬರೀ 7 ತಿಂಗಳು ಇಷ್ಟು ಕೆಲಸ ಮಾಡಿದ್ದೀವಿ. ಎಲ್ಲರೂ ಕೈ ಜೋಡಿಸಿದ್ರೆ ಈ ಏನು ಟರ್ನ್ ಓವರ್ ಇದೆ 5 ಕೋಟಿ ಟರ್ನ್ ಓವರ್ ಮಾಡ್ಬೋದು. ಎಲ್ಲ ನಮ್ಮ ಮೇಲಿದೆ. ಠೇವಣಿ ಸಂಗ್ರಹಣೆ ನಮಗೆ ದೊಡ್ಡದಲ್ಲ. ಸಾಲ ತಗೋಕ್ಕೆ ಯಾರು ಬರ್ತಾ ಇಲ್ಲ. ಠೇವಣಿ ಕೊಡೋರು ಮಸ್ತಾಗಿದ್ದಾರೆ. ಠೇವಣಿ ತಗೊಳ್ತೀವಿ. ಠೇವಣಿ ತಗೊಂಡಾಗ ನಾವು ಸಾಲ ತಗೊಳ್ಳಿ ಅನ್ನೋ ಸಹಕಾರ ಸಂಘದಿಂದ ಕಟ್ಟಕ್ಕಾಗಲ್ಲ ಬಡ್ಡಿನ. ಅದಕ್ಕೇನು ಮಾಡ್ತಾ ಇದೀವಿ, ಠೇವಣಿನ ಸ್ಟಾಪ್ ಮಾಡಿದ್ದೀವಿ. ಠೇವಣಿ ತಗೊಳ್ಳೋದು ಸ್ಟಾಪ್ ಮಾಡಿದ್ದೀವಿ. ಸಾಲ ಹೆಚ್ಚಿಗೆ ತಗೊಂಡ್ರೆ ನಾವು ಠೇವಣಿ ತಗೋಬೋದು. ಅದರಿಂದ ಸಾಲಗಳನ್ನ ಬಳಕೆ ಮಾಡ್ಕೊಳ್ಳಿ. ನಿಮಗೆ ಇದೆಲ್ಲನೇ ಸ್ವಸಹಾಯ ಸಂಘ ರಚನೆ ಮಾಡಿದ್ದೀವಿ. ಸ್ವಸಹಾಯ ಸಂಘ ರಚನೆ ಮಾಡ್ಕೊಂಡು ಬಂದರೆ 1% ಬಡ್ಡಿ ಸಿಗುತ್ತೆ. 1%ಅಲ್ಲಿ ಈಗಾಗಲೇ ಒಂದು 3 ಸಂಘ ರಚನೆ ಆಗಿದೆ. ಅವ್ರಿಗೂ ಸಾಲ ಕೊಡೋಕ್ಕೆ ಈ ಸಂಘ ಮುಂದಿನ ಇದರಲ್ಲಿ ಕ್ರಮ ಕೈಗೊಳ್ತಾ ಇದ್ದೀವಿ. ಮತ್ತು ವಾಹನ ಸಾಲ ಕೊಡ್ತಾ ಇದ್ದೀವಿ. ಮತ್ತು ನೀವು ಬೇರೆ ಕಡೆ 2%, 3%ಗೆ ಬಡ್ಡಿ ಕೊಡ್ತಾ ಇದ್ದೀರಿ. ನಮ್ಮಲ್ಲಿ ಕೊಡುವಂಥದ್ದು ₹1 2 ಪೈಸೆನೇ ಬೀಳುತ್ತೆ ಅಷ್ಟೇ ನಿಮಗೆ ಸಾಲ ಸಿಗುವಂಥದ್ದು. ಯುಟಿಲೈಸ್ ಮಾಡ್ಕೊಳ್ಳಿ. ನಮ್ಮ ಸಂಘನ ಬೆಳೆಸಿ, ನಮ್ಮ ಸಹಕಾರ ಸಂಘದ ಸೌಲಭ್ಯ ಬಳಸ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಯಾಕೆಂದರೆ ನಾವು ಸಾಲ ಕೊಡೋಕೆ ಕಡಿದ್ದೀವಿ. ಏನು ಯಾವುದೇ ಕೊರತೆ ಇಲ್ಲ, ಫಂಡ್ಸು ಸಮಸ್ಯೆ ಏನು ಸಮಸ್ಯೆಗಳಿಲ್ಲ. ಬಟ್ ನೀವು ಪಡ್ಕೋಬೇಕು, ಬೆಳಿಬೇಕು, ನೀವು ಆರ್ಥಿಕವಾಗಿ ನೀವು ಬೆಳಿಬೇಕು ಅಂತ ಈ ಸಂದರ್ಭ ನಾನು ಹಾರೈಸ್ತಾ ಎಲ್ಲರಿಗೂ ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿ ಸಭೆಯನ್ನು ಯಶಸ್ವಿಗೊಳಿಸ್ತಾ ಎಲ್ಲ ಸದಸ್ಯರಿಗೆ ಮತ್ತು ಆಗಮಿಸಿದ ಮುಖ್ಯ ಅತಿಥಿಗಳಿಗೆ ಎಲ್ಲ ಮಹಿಳೆಯರಿಗೆ ನಾನು ತುಂಬುದೇ ಧನ್ಯವಾದ ಗಳಿಸ್ತೇನೆ. ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಮತ್ತೆ ನಮ್ಮ ಮಾತೃಶ್ರೀ ಅಮ್ಮನವರು ಸಹ ಈ ಸಭೆಗೆ ಬಂದಿದ್ದಾರೆ. ಕ್ಷಮೆ ಇರಲಿ ಅಮ್ಮ, ಯಾಕೆಂದರೆ ನಾನು ಮಾತಾಡೋಕ್ಕಾಗಲಿಲ್ಲ. ಅವರಿಗೂ ಸಹ ಸ್ವಾಗತ ಮತ್ತು ನಾನು ಹೇಳ್ತೀನಿ. ನನ್ನ ಈ ಒಂದು 2 ಮಾತನಾಡಲು ಅವಕಾಶ ಕೊಟ್ಟಂಥ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರಿಗೆ ಮತ್ತು ಎಲ್ಲ ಸದಸ್ಯರಿಗೆ ಮತ್ತು ಸಿಬ್ಬಂದಿಯವರಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.